ಹಾಯ್ ಗಾಯ್ಸ್, ಲಾಸ್ಟ್ ಪಾರ್ಟಲ್ಲಿ ಅರ್ತಿತ್ ಪ್ಯಾಂಗ್ ಹತ್ರ ತುಂಬ ಕ್ಯಾರಿಂಗ್ ಆಗಿ ನಡ್ಕೊಂಡಿರ್ತಾನೆ. ಸೊ ಇವತ್ತಿನ ಎಪಿಸೋಡಲ್ಲಿ ಏನಾಗುತ್ತೆ ಅಂತ ನೋಡೋಣ. ಅರ್ತಿತ್ ಹೇಳ್ತಾನೆ, ನೀನು ಹುಷಾರಾಗಿ ಫಾರ್ಮ್ ಬಿಟ್ಟು ಎಲ್ಲೂ ಹೊರಗಡೆ ಹೋಗ್ಬೇಡ, ಯಾರಾದರೂ ನ್ಯೂ ಪೀಪಲ್ ಬಂದು ಮೀಟ್ ಮಾಡಿದ್ರೆ ನನ್ನ ಹತ್ರ ಹೇಳು ಅಂತ ಹೇಳಿರ್ತಾನೆ. ಅದೇ ಟೈಮ್ಗೆ ಮಾರ್ಕ್ನ ತೋರಿಸ್ತಾರೆ. ಮಾರ್ಕ್ ವಿಲ್ಲನ್ ಅನಿಸುತ್ತೆ, ಪ್ಯಾಂಗ್ನ ಹೆಂಗಾದರೂ ಪಡಿಬೇಕು, ಅವಳು ನನ್ನ ಹತ್ರನೇ ಇಡಬೇಕು ಅಂತ. ಅವಳು ನಿಮ್ಮ ಹತ್ರನೇ ಮಾತಾಡ್ತಾ ಇದ್ದಾಳೆ ಅಂತ ಹೋಟೆಲ್ ಫ್ಯಾಕ್ಟ್ರಿ ಮ್ಯಾನೇಜರ್ ಹೇಳ್ತಾ ಇದ್ದಾನೆ. ಇಲ್ಲಿ ನಾನು ಮಾರ್ಕ್ ಬಗ್ಗೆ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡ್ತಾ ಇದ್ದಾನೆ. ಏನು ಅಂದರೆ ಅವನೊಂದು ಗ್ಯಾಬೇಜ್ ಪೆಕ್ಟ್ ಮಾಡೋಣ, ಯಾಕೆ ಪ್ಯಾಂಗ್ ಹಿಂದೆ ಸುತ್ತಾ ಇದ್ದಾನೆ ಅನ್ನೋದು ಗೊತ್ತಿಲ್ಲ ಅವನಿಗೆ. ಹೆಂಗೆ ಪ್ಯಾಂಗ್ ರೋಸ್ ಫಾರ್ಮ್ ಯಾವುದೇ ರೀತಿ ಸಂಬಂಧ ಇಲ್ಲ. ರೋಸ್ ಪ್ರಾಡಕ್ಟ್ ತಗೊಳ್ಳೋಕ್ಕೂ ಇವನು ಏನೋ ಒಂದು ಕಾರಣ. ಸೊ ಅದಕ್ಕೆ ಪ್ಯಾಂಗ್ ಹಿಂದೆ ಸುತ್ತಾ ಇದ್ದಾನೆ ಅಂತ ನಾನು ಹೇಳ್ತಾನೆ. ನಾನು ಆವಾಗ ಹೇಳ್ದೆ ತಾನೆ, ಅವನನ್ನು ನೋಡಿದ್ರೆ ಡೌಟ್ ಇದೆ ಅಂತ ಅರ್ತಿತ್ ಹೇಳ್ತಾನೆ. ಅದೇ ಟೈಮ್ಗೆ ಇಲ್ಲ, ಮಾರ್ಕ್ ಒಂದು ಫೋಟೋನ ನೋಡ್ತಾ ಇದ್ದಾನೆ. ಅದು ಪ್ಯಾಂಗ್ ಅಮ್ಮ ಇದ್ದಾರಲ್ಲ ಅವ್ರ ಪಿಕ್ನ. ನೀನೇನು ಚಿಂತೆ ಪಡಬೇಡ ಡಾರ್ಲಿಂಗ್, ನಿನ್ನ ಮಗಳನ್ನು ನಾನು ಚೆನ್ನಾಗಿ ನೋಡ್ಕೊತೀನಿ ಅಂತ ಆ ಪಿಕ್ನ ನೋಡಿಕೊಂಡು ಮಾರ್ಕ್ ಹೇಳ್ತಾ ಇದ್ದಾನೆ. ಪ್ಯಾಂಗ್ ಅಮ್ಮನಿಗೂ ಹಾಗೆ ಮಾರ್ಕು ಏನು ಕನೆಕ್ಷನ್ ಅಂತ ಗೊತ್ತಿಲ್ಲ. ಅರ್ತಿತ್ ಪ್ಯಾಂಗ್ ಏನು ಮಾಡ್ತಾ ಇದ್ದಾಳೆ ಅಂತ ನೋಡೋಣ ಅಂತ ಬಚ್ಚಿಡ್ಕೊಂಡು ಹಾಗೆ ಫಾರ್ಮ್ ಒಳಗಡೆ ಅವರಿರೋ ರೂಮ್ ಹತ್ರ ಬರ್ತಾ ಇದ್ದಾನೆ. ಆವಾಗ ಪ್ಯಾಂಗ್ ಫ್ರೆಂಡ್ ಇದ್ದಾಳೆ ಅಲ್ವಾ, ಅವಳು ಬಂದು ನೀವೇನಿಲ್ಲ ಏನು ಮಾಡ್ತಾ ಇದ್ದೀರಾ ಅಂತ ಕೇಳ್ತಾಳೆ. ನಿನಗೇನಿಲ್ಲ ಕೆಲಸ, ನಿನ್ನ ಕೆಲಸ ನೀನು ನೋಡು ನಾ ಪ್ಯಾಂಗ್ನ ನೋಡ್ಕೊತೀನಿ ಅಂತ ಅರ್ತಿತ್ ಹೇಳ್ತಾನೆ. ಏನು, ನೀವು ಪ್ಯಾಂಗ್ನ ನೋಡ್ಕೊತೀರಾ? ನೀವು ಅವಳನ್ನ ಟಾರ್ಚರ್ ತಾನೇ ಮಾಡ್ತೀರಾ, ಅವಳಿಗೆ ಎಷ್ಟು ಟಾರ್ಚರ್ ಕೊಡ್ತೀರಾ ಅಂತ ನನಗೆ ಗೊತ್ತಿಲ್ವಾ ಅಂತ ಇವಳು ಹೇಳ್ತಾಳೆ. ಅದೆಲ್ಲ ಗೊತ್ತಿಲ್ಲ, ನೀನು ಇಲ್ಲಿಂದ ಹೋಗ್ತೀಯಾ, ಹೋಗಿ ಕೆಲಸ ನೋಡು, ಹಾಗೆ 1 ಗಂಟೆ ಈ ಕಡೆ ಬರಲೇಬೇಡ ಅಂದು ಸ್ಟ್ರಿಕ್ಟಾಗಿ ಹೇಳಿ ಕಳಿಸ್ತಾನೆ. ಒಳಗಡೆ ಬರ್ತಾನೆ. ಇಲ್ಲಿ ಪ್ಯಾಂಗ್ ಕೆಲಸ ಮಾಡ್ತಾಯಿದ್ದಾಳೆ. ಯಾರು ಬಂದಿದ್ದಾರೆ ಅನ್ನೋದು ಗೊತ್ತಿಲ್ಲ. ಹಿಂದೆ ಇವಳು ಫ್ರೆಂಡೇ ಇದ್ದಾಳೆ ಅಂದ್ಕೊಂಡು ಆ ಸಿಸರ್ನ ಎತ್ಕೊಡು ಅಂತ ಕೇಳ್ತಾಳೆ. ಅರ್ತಿತ್ತು ಆ ಸಿಸರ್ನ ಎತ್ಕೊಡ್ತಾನೆ. ಇವಳು ತುಂಬ ಹೊತ್ತು ಹೊಲಿತಾನೇ ಇದ್ದಾಳೆ. ಒಂದು ವೇಳೆ ಇದ್ರಲ್ಲಿ ತಿರುಗಿ ನೋಡಿದ್ರೆ ಅರ್ತಿತ್ ಕೂತಿದ್ದಾನೆ. ಅರ್ತಿತ್ ನೀವೇನಿಲ್ಲಿ ಮಾಡ್ತಾ ಇದ್ದೀರಾ ಇಲ್ಲಿ ಅಂತ ಗಾಬರಿ ಆಗ್ತಾಳೆ. ಅರ್ತಿತ್ ಇಲ್ಲೇನು ಮಾಡ್ತಾ ಇದ್ದೀರಾ, ಏನು ಹೇಳೋದು ಅಂತ ಗೊತ್ತಾಗದೆ ಅದು ಅಂತ ರಾಗ ಎಳೀತಾ ಇದ್ದಾನೆ. ಹೆಂಗೆ ಟಾರ್ಚರ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾಳೆ. ಹೌದು, ಒಂದಿದೆ. ಸರಿ, ಇವಾಗ ನೀವು ಹೊರಡ್ರಿ, ಐಡಿಯಾ ಬಂದಿದೆ, ಬಂದು ಟಾರ್ಚರ್ ಮಾಡೋಂತ್ರಿ ಅಂತ ಇವಳು ಹೇಳ್ತಾಳೆ. ಇವನಿಗೆ ಹೊರಡ್ರಿ ಅಂದರೂ ಹೋಗೋಕ್ಕೆ ಮನಸ್ಸಿಲ್ಲ. ಏನು ಮಾಡೋದು ಅಂತ ಥಿಂಕ್ ಮಾಡ್ತಾ ಇದ್ದಾನೆ. ಐಡಿಯಾ ಸಿಕ್ತು. ಪ್ಯಾಂಗ್ ಪಕ್ಕ ತುಂಬ ಕ್ಲೋಸಾಗಿ ಹಾಗೆ ಬರ್ತಾನೆ. ಹೋಗಿ ತುಂಬ ಕ್ಲೋಸಲ್ಲಿ ಹೋಗುವಾಗ ಅರ್ತಿತ್ ನಿಮಗೇನು ಬೇಕು, ಯಾಕೆ ಹಿಂಗೆ ಮಾಡ್ತಾ ಇದ್ದೀರಾ ಅಂತ ಪ್ಯಾಂಗ್ ಕೇಳ್ತಾ ಇದ್ದಾಳೆ. ಏನು, ಇಲ್ಲಿ ನನಗೆ ಮಾರ್ಕ್ ನಂಬರ್ ಬೇಕು ಅಂತ ಕೇಳ್ತಾನೆ. ಅದಂತೂ ಆಗೋದೇ ಇಲ್ಲ ಅಂತ ಪ್ಯಾಂಗ್ ಹೇಳ್ತಾಳೆ. ಹೌದಾ, ಅಂದು ಲೈಟಾಗಿ ಆ ಕಡೆ ತಿರುಗಿ ನೋಡ್ತಾನೆ. ಅಲ್ಲಿ ಇವಳು ಫೋನು ಅಲ್ಲೇ ಟೇಬಲ್ ಮೇಲಿದೆ. ಇವಳು ನೋಡೋದನ್ನ ನೋಡಿ ಇವಳು ನೋಡಿದ್ದೆ. ಇವನು ಹೋಗಿ ತಗೊಳ್ಳೋದ್ರಲ್ಲಿ ನಾವೋಗಿ ತಗೋಬೇಕು ಅಂದು ಪ್ಯಾಂಗ್ ಅಲ್ಲಿಗೆ ಗುಡು ಅಂತ ಹೊಡೋಗ್ತಾಳೆ. ಹಾಗೆ ಹರ್ತಿತ್ತು. ಪ್ಯಾಂಗ್ ಹೋಗಿದ್ದ ಕಡೆನೇ ಇವನು ಪಟ್ ಅಂತ ಓಡ್ತಾನೆ. ಇವಳು ಹಾಗೆ ಮೊಬೈಲ್ ತಗೋತಾಳೆ. ತೊಗೊಂಡು ತಿರುಗಿ ನೋಡಿದ್ರೆ ಅರ್ತಿತ್ ಬಂದು ಹಾಗೆ ಪ್ಯಾಂಗ್ನ ಲಾಕ್ ಮಾಡಿರ್ತಾನೆ. ಲಾಕ್ ಮಾಡಿ ನಿಂತಿದ್ದಾನೆ. ಪ್ಯಾಂಗ್ಗೆ ಏನು ಮಾಡೋದು ಅಂತ ಗೊತ್ತಾಗದೆ ಅರ್ತಿತ್ ದೂರ ಹೋಗಿ ಏನಕ್ಕೆ ಈ ಥರ ಮಾಡ್ತಾಯಿದ್ದೀರಾ ಅಂತ ಇದ್ದಾಳೆ. ನೀನು ಮಾರ್ಕ್ ನಂಬರ್ ಕೊಡು, ನಾನು ಹೋಗ್ತೀನಿ, ನಾನು ಕೊಡೋದೇ ಇಲ್ಲ ಅಂತ ಪ್ಯಾಂಗ್ ಹೇಳ್ತಾಳೆ. ಸ್ವಲ್ಪ ಹೊತ್ತು ಮೊಬೈಲ್ಗೆ ಇಬ್ಬರು ಗುದ್ದಾಡ್ತಾ ಇದ್ದಾರೆ. ಅರ್ತಿತ್ ಪ್ಯಾಂಗ್ ಜೊತೆ ತುಂಬ ಜಾಲಿಯಾಗಿ ಆಟ ಆಡ್ತಾ ಇದ್ದಾನೆ. ಇದು ಚೆನ್ನಾಗಿದೆ ಅಂದ್ಕೊಂಡು, ಆದರೆ ಪ್ಯಾಂಗ್ ಏನು ಅಂದ್ಕೊತಾಳೆ ಅಂದರೆ ಇವನು ಏನಕ್ಕೆ ಹಿಂಗೆ ಟಾರ್ಚರ್ ಮಾಡ್ತಾ ಇದ್ದಾನೆ, ಮಾರ್ಕ್ ನಂಬರ್ ಇಸ್ಕೊಂಡು ನನ್ನ ಪ್ರಾಡಕ್ಟ್ಸ್ನ ಸೇಲ್ ಮಾಡದೇ ಇರೋ ಹಾಗೆ ಮಾಡೋಕ್ಕೆ ಅನಿಸುತ್ತೆ ಅಂತ ಇವಳು ಅಂದ್ಕೊತಾಳೆ. ಅರ್ತಿತ್ ಏನು ಮಾಡ್ತಾನೆ ಅಂದರೆ ಹಿಂದೆಯಿಂದ ಪ್ಯಾಂಗ್ನ ಹಾಗೆ ಹಗ್ ಮಾಡ್ತಾನೆ. ಪ್ಯಾಂಗ್ ಏನು ಅಂದ್ಕೊತಾಳೆ ಅಂದರೆ ನಮ್ಮನ್ನ ಹಿಂದೆಯಿಂದ ಹೋಗದೇ ಇರೋ ಹಾಗೆ ಇಟ್ಕೊಂಡು ಮೊಬೈಲ್ನ ಇಸ್ಕೊಳ್ಳೋಕ್ಕೆ ಅಂತ ಇವನು ಅಂತ ಅಂದ್ಕೊತಾಳೆ. ಇವನು ಲವ್ ಮಾಡೋದ್ರಿಂದ ಖುಷಿಯಾಗಿ ಹಗ್ ಮಾಡಿದ್ದಾನೆ. ಇವಳಿಗೆ ಮೊದಲೆಲ್ಲ ನಾವು ಮುಟ್ಟಿದ್ರೇ ಕೂಗ್ತಾ ಇದ್ದ ಅಲ್ವಾ, ಸ್ವಲ್ಪ ಮುಟ್ಟಿದ್ರೇ ಏನೋ ಆಗದೇ ಇರೋರು ಮುಟ್ಟೋ ಹಾಗೆ ಅಷ್ಟೊಂದು ಕೂಗ್ತಾ ಇದ್ದ, ಅಷ್ಟೊಂದು ಹಟ್ ಮಾಡ್ತಾ ಇದ್ದ. ನನ್ನ ಹೋಗು ಅಂತ ಯಾವಾಗಲೂ ಓಡಿಸ್ತಾ ಇದ್ದ. ಸೊ ಅದರಿಂದ ನಾನು ಅವನನ್ನು ಟಚ್ ಮಾಡಿದರೆ ಬಿಟ್ಟು ಹೋಗ್ತಾನೆ ಅಂದು ಪ್ಯಾಂಗ್ ತಿರುಗಿ ಹಾಗೆ ನಿಧಾನವಾಗಿ ಕೈನ ತೆಗೆದು
ಅರ್ತಿತ್ನ ಸಾರ್ತಾ ಇದ್ದಾಳೆ. ಅರ್ತಿತ್ ಹಾಗೆ ಫ್ರೀಸಾಗಿ ನೋಡ್ತಾ ಇದ್ದೀನಿ. ಇವನಿಗೆ ಹೆಂಗೆ ಮಾತಾಡ್ತಾ ಇದ್ದಾಳೆ ಅಂದರೆ ಇವನು ಹಿಂಗೆ ಮಾಡ್ತಾ ಇರೋದು ನೋಡಿ ಪ್ಯಾಂಗ್ ಸುಮ್ಮನೆ ಇದ್ದು ಹಾಗೆ ನೆಕ್ ಟಚ್ ಮಾಡ್ತಾ ಇದ್ದಾಳೆ, ಹಿಂದ್ಗಡೆ ಬೆನ್ನೆಲ್ಲ ಟಚ್ ಮಾಡ್ತಾ ಇದ್ದಾಳೆ ಅಂತ ಮುಟ್ತಾನೇ ಇದ್ದಾಳೆ. ಆದರೆ ಅರ್ತಿತ್ ಏನೂ ರಿಯಾಕ್ಟ್ ಮಾಡ್ತಾ ಇಲ್ಲ. ಪ್ಯಾಂಗ್ ಅನ್ಕೊತಾಳೆ ಇವನು ಏನಕ್ಕೆ ಸ್ಟ್ಯಾಚು ಥರ ನಿಂತಿದ್ದಾನೆ, ಇಷ್ಟೊತ್ತಿಗೆ ಕೂಗಬೇಕಿತ್ತು ಅಲ್ವಾ, ಪ್ಯಾಂಗ್ ಈ ಥರ ಮಾಡ್ತಾ ಇದ್ದಾಳೆ. ಇವನು ಅನ್ಕೊತಾನೆ ಇನ್ನೂ ಬೇಕಾದರೂ ಟಚ್ ಮಾಡು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾನೆ. ಪ್ಯಾಂಗ್ ಏನು ಮಾಡ್ತಾಳೆ ಅಂದರೆ ಹಾಗೆ ನಿಧಾನವಾಗಿ ಬಂದು ಬ್ಯಾಕಲ್ಲಿ ಅರ್ತಿತ್ಗೆ ಹೊಡಿತಾಳೆ. ಹೊಡೆದಿದ್ದೆ ಅರ್ತಿತ್ಗೆ ಒಂಥರ ಆಗ್ತಾಯಿದೆ. ಹಾಗೆ ತಳ್ಳಿಬಿಟ್ಟು ಏನು ಮಾಡ್ತಾ ಇದೀಯಾ ಪ್ಯಾಂಗ್ ಅಂತ ಕೂಗಿ ಅಲ್ಲಿಂದ ಗುಡು ಅಂತ ಓಡೋಗ್ತಾನೆ. ಇವನು ನಾಚಿಕೆಯಿಂದ ಓಡೋಗಿರ್ತಾನೆ, ಆದರೆ ಕೋಪದಲ್ಲಲ್ಲ. ಆದರೆ ಪ್ಯಾಂಗ್ ಏನು ಅನ್ಕೊತಾಳೆ, ಹಬ್ಬ ಅಂತೂ ಕೋಪ ಮಾಡ್ಕೊಂಡು ಹೋದ್ನಪ್ಪ ಅಂತ ನಗಾಡ್ತಾ ಇದ್ದಾಳೆ. ಮಾರ್ಕ ನೋಡಿದರೆ ವಿಲ್ಲನ್ ಥರನೇ ಆಗಿದ್ದಾನೆ. ಪ್ಯಾಂಗ್ ಮಾರ್ಕ್ನ ಮೀಟ್ ಮಾಡೋಕ್ಕೆ ಬಂದಿದ್ದಾಳೆ. ಆದರೆ ಮಾರ್ಕ್ನ ಫಾಲೋ ಮಾಡಿಕೊಂಡು ಅರ್ತಿತ್ತು ಬಂದಿರ್ತಾನೆ. ಇವನು ಯಾರನ್ನ ಮೀಟ್ ಮಾಡ್ತಾನೆ, ಏನು ಮಾಡ್ತಾನೆ ಅಂತ ಕಂಡುಹಿಡಿಯೋಕ್ಕೆ ಮಾರ್ಕ್ ಹಿಂದೆ ಬಂದಾಗ ಇಲ್ಲಿ ಪ್ಯಾಂಗ್ನ ನೋಡ್ತಾನೆ. ನೋಡಿದ್ದೆ ತುಂಬ ಕೋಪ ಬರ್ತಾಯಿದೆ. ನಾನು ಕಾಲ್ ಮಾಡ್ತಾನೆ, ಏನೋ ಮಾರ್ಕ್ನ ಫಾಲೋ ಮಾಡ್ದೆ ಅಂದಾಗ ಫಾಲೋ ಮಾಡ್ಕೊಂಡು ಬಂದೆ. ಈ ಪ್ಯಾಂಗ್ಗೆ ಎಷ್ಟು ಹೇಳಿದರೂ ಕೇಳೋದಿಲ್ಲ. ಮಾರ್ಕ್ ಹಿಂದೆನೇ ಸುತ್ತಾ ಇದ್ದಾಳೆ ಕಣೋ ಅಂದು ನಾನು ಹತ್ರ ಹೇಳ್ತಾ ಇದ್ದಾನೆ. ಇವಾಗ ನಾನೇನು ಮಾಡಲಿ, ಹೋಗಿ ಕೆಡಿಸ್ಲಾ ಎಲ್ಲನೂ ಅಂದಾಗ ಬೇಡ ಸ್ವಲ್ಪ ಹೊತ್ತಡಿ, ಯಾಕೆ ಅವಸರ ಪಡ್ತಾ ಇದೆಯಾ, ಏನು ಮಾತಾಡ್ತಾರೆ ಅಂತ ಸ್ವಲ್ಪ ಪಕ್ಕದಲ್ಲಿ ಹೋಗಿ ಕೂತ್ಕೊಂಡು ಕೇಳಿಸ್ಕೊ, ಆವಾಗಲೇ ಅವ್ನ ಪ್ಲಾನ್ ಏನು ಅಂತ ಗೊತ್ತಾಗೋದು ಅಂತ ಹೇಳ್ತಾನೆ. ಅರ್ತಿತ್ ಹಾಗೆ ಒಂದು ಕ್ಯಾಪ್ನ ಹಾಕ್ಕೊಂಡು ಅವರು ಕೂತಿದ್ದಾರಲ್ಲ ಮುಂದಿನ ಟೇಬಲಲ್ಲಿ ಇವನು ಕೂತಿದ್ದಾನೆ. ಮಾರ್ಕ್ ಹೇಳ್ತಾನೆ, ಅರ್ತಿತ್ಗೆ ನನ್ನ ಕಂಡ್ರೆ ಆಗೋದಿಲ್ವೇನೋ, ನನ್ನ ಹತ್ರ ತುಂಬ ರ್ಯಾಶಾಗಿ ನೋಡ್ಕೊತಾರೆ ಅಂತ ಹೇಳ್ತಾ ಇದ್ದಾನೆ. ಪ್ಯಾಂಗ್ ಹೇಳ್ತಾಳೆ, ಅವನು ಯಾವಾಗಲೂ ಹಾಗೆ, ಅವ್ನು ಸಿಡುಕು ಮುತ್ತಿ ಗೊತ್ತಾ, ಅವ್ನ ಮುಖಕ್ಕೆ ಹೊಡೆದಾಗೆ ಮಾತಾಡೋದು. ಇದೆಲ್ಲ ಕೇಳಿಸ್ಕೊಂಡ್ಮೇಲೆ ಅರ್ತಿತ್ಗೆ ತುಂಬ ಕೋಪ ಬರ್ತಾಯಿದೆ. ಹೌದಾ, ನೀನು ಹಿಂಗೆ ಅರ್ತಿತ್ ಹತ್ರ ಕೆಲಸ ಮಾಡ್ತಾ ಇದೆಯಾ, ತುಂಬ ಕಷ್ಟಪಡ್ತಾ ಇದೆಯಾ ಅನಿಸುತ್ತೆ. ಇವನು ಮಾರ್ಕ್ ಹೇಳ್ತಾನೆ, ಹೌದು, ದೊಡ್ಡ ಹಿಂಸೆ, ಅವ್ನ ಟಾರ್ಚರ್ನ ತಡೆಯೋಕ್ಕೆ ಆಗಲ್ಲ. ಅವನಂದರೆ ನನಗಾಗಲ್ಲ, ಅವನ ಹೆಸರು ಕೇಳಿದ್ರೆ ನನಗೆ ತಲೆನೋವು ಬರುತ್ತೆ ಗೊತ್ತಾ ಅಂತ ಇವಳು ಹೇಳ್ತಾ ಇದ್ದಾಳೆ. ಇದನ್ನ ಕೇಳಿದೆ ಇನ್ನೂ ಟೆನ್ಷನ್ ಆಗ್ತಾನೆ. ಹಾಗೆ ಮೊಬೈಲ್ನ ತೆಗೆದು ಪ್ಯಾಂಗ್ಗೆ ನೀನು ಎಲ್ಲಿದ್ದೀಯಾ ಅಂತ ಅರ್ತಿತ್ ಮೆಸೇಜ್ ಮಾಡ್ತಾನೆ. ಹಿಂಸೆ ಬಂತಪ್ಪ, ಚಾಟ್ ಮಾಡೋಕ್ಕೆ ಅಂತ ಅಂದ್ಕೊತಾಳೆ. ಮಾರ್ಕ್ ಕೇಳ್ತಾನೆ, ಯಾರೋ ಅರ್ತಿತ್ತ ಅಂತ ಕೇಳುವಾಗ ಹೌದು ಅನ್ನುವಾಗ ಮತ್ತು ನೀನು ಎಲ್ಲಿದ್ದೀಯಾ ಅಂತ ಮತ್ತೆ ಕೇಳ್ತಾನೆ. ಹೆದರ್ಕೊಂಡು ಸುತ್ತಮುತ್ತ ಎಲ್ಲೋ ನಿಂತ್ಕೊಂಡು ವಾಚ್ ಮಾಡ್ತಾ ಇದ್ದಾನೇನೋ ಅಂತ ನೋಡ್ತಾಳೆ. ಸರಿ, ಅದಕ್ಕೆಲ್ಲ ಚಾನ್ಸೇ ಇಲ್ಲ ಅಂದ್ಕೊತಾಳೆ. ಅರ್ತಿತ್ ಆ್ಯಂಗ್ರಿ ಬರ್ಡ್ಸ್ನ ಸಿಂಬಲ್ನ ಮೇಲೆ ಹಾಕ್ತಾನೇ ಇದ್ದಾನೆ ಲೈನಿಗೂ. ಇದನ್ನ ನೋಡಿದ್ದೆ ಫೀಸ್ ಔಟ್ ಯಾರು ಅರ್ತಿತ್ತ ಅಂತ ಕೇಳಿದಾಗ ಹೌದು, ಟಾರ್ಚರ್ ಮಾಡ್ತಾ ಇದ್ದಾನೆ ಅಂತ ಪ್ಯಾಂಗ್ ಹೇಳ್ತಾಳೆ. ಸೊ ಇವತ್ತಿನ ಎಪಿಸೋಡ್ ಇಲ್ಲಿಗೆ ಮುಗಿಯುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಹಾಗಿದ್ರೇ ನಾನು ಮತ್ತೆ ವೀಡಿಯೋಸ್ನ ಅಪ್ಲೋಡ್ ಮಾಡೋಕ್ಕೆ ಎನರ್ಜಿ ಬರೋದು. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.